ನೀರು ಯಾಕೆ ಕುಡಿಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬದುಕಿರ್ಬೇಕು ಅಂದ್ರೆ ನೀರನ್ನ ಖಂಡಿತ ಕುಡಿಲೇಬೇಕು. ಆದ್ರೆ ಯಾವ ರೀತಿ ಕುಡಿತೀವಿ, ಯಾವ ಸಮಯದಲ್ಲಿ ಕುಡಿತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತಿಂದಿದ್ದು ಜೀರ್ಣ ಆಗಲ್ಲ, ತೂಕ ಕಡಿಮೆ ಆಗ್ತಿಲ್ಲ, ಯಾವಾಗ್ಲೂ ಸುಸ್ತು ಆಯಾಸ ಅನಿಸ್ತಾ ಇದ್ರೆ ನೀವು ನೀರು ಕುಡಿಯುವ ಅಭ್ಯಾಸವನ್ನ ಬದಲಿಸ್ಕೊಳ್ಳಿ. ಮೊದಲನೇದಾಗಿ ತುಂಬಾ ಜನರಿಗೆ ಬೆಳಗ್ಗೆ ಖಾಲಿ ಹೊಟ್ಟಿಗೆ ನೀರು ಕುಡಿಯೋ ಅಭ್ಯಾಸವೇ ಇರೋದಿಲ್ಲ. ಡೈರೆಕ್ಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಥವಾ ಟೀ ಕಾಫಿ ಕುಡಿತಾರೆ. ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳೋದೇ ಈ ಕೆಟ್ಟ ಅಭ್ಯಾಸಗಳಿಂದಾಗಿ. ಎಂಥದೇ ಎಮರ್ಜೆನ್ಸಿ ಇರಲಿ, ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಟೀ ಕಾಫಿ ಕುಡಿಯೋ ಅಭ್ಯಾಸವಿದ್ರೆ ಅದಕ್ಕಿಂತ ಮೊದಲು ಒಂದು ಅರ್ಧ ಗ್ಲಾಸ್ ನೀರು ಕುಡೀರಿ. ಇದರಿಂದಾಗಿ ಚಹಾ ಕಾಫಿಯಲ್ಲಿರುವ ಕೆಫೀನ್ ಅಂಶ ನಿಮ್ಮ ದೇಹವನ್ನ ಅಷ್ಟೊಂದಾಗಿ ಡ್ಯಾಮೇಜ್ ಮಾಡೋದಿಲ್ಲ. ಇನ್ನು ಊಟ ತಿಂಡಿಗೂ ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ನೀರನ್ನ ತಪ್ಪದೆ ಕುಡಿಯಿರಿ. ಇದು ನೀವು ಊಟ ಮಾಡೋದಕ್ಕೂ ಮುಂಚೆಯೇ ನಿಮ್ಮ ಮೆದುಳಿಗೆ ಸಂದೇಶವನ್ನ ಕಳಿಸುತ್ತೆ ಹಾಗೂ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಇನ್ನು ತೂಕ ಕಡಿಮೆ ಆಗಬೇಕು ಅನ್ಕೊಂಡಿರೋರು ರಾತ್ರಿ ಮಲಗುವ 1 ಅಥವಾ 2 ಗಂಟೆ ಮುಂಚೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನ ಕುಡಿಯಿರಿ. ಇದು ವೇಟ್ ಲಾಸ್ ಪ್ರೊಸೆಸ್ ಅನ್ನ ವೇಗಗೊಳಿಸುತ್ತೆ. ಅಲ್ಲದೆ ನಿದ್ರೆ ಚೆನ್ನಾಗಿ ಬರಲು ಕೂಡ ಸಹಾಯ ಮಾಡುತ್ತೆ.